ಸರ್ ಇನ್ನೊಂದು ಪ್ರಶ್ನೆ, ಪ್ರತಿಯೊಬ್ಬರಲ್ಲೂ ನಮ್ ಧರ್ಮನೇ ಶ್ರೇಷ್ಠ ಅನ್ನೋದು ಇರುತ್ತೆ. ಪ್ರತಿಯೊಬ್ಬರಲ್ಲೂ ಅಂತಲ್ಲ, ಕೆಲವೊಬ್ಬರಿಗೆ ಹಲವಾರು ಜನರಲ್ಲಿ ಇದೆ. ಹಲವಾರು ಜನರಲ್ಲಿ ಇದೊಂದು ಸ್ಟ್ರಾಂಗ್ ನಂಬಿಕೆ ಇರುತ್ತೆ, ಇಲ್ಲ ನಮ್ದೇ ಕರೆಕ್ಟು ಅಂತ. ಹ್ಮ್ ಅವರು ಬೇರೆಯವ್ರದನ್ನ ಒಪ್ಪೋದಿಲ್ಲ. ಅವರು ಹೇಗಂದ್ರೆ ನಾವೇ ಬೇರೆ ಅವರೇ ಬೇರೆ ಅನ್ನೋ ಒಂದು ಭೇದದಿಂದ ನೋಡ್ತಾ ಇರ್ತಾರೆ. ಇವತ್ತು ಸಮಾಜದಲ್ಲಿ ಮನಸ್ತಾಪಗಳು, ಜಗಳಗಳು ಆಗ್ತಾ ಇದಾವೆ ಅಂತಂದ್ರೆ ಇದೇ ಒಂದು ಕಾರಣದಿಂದ. ಹಾಗಾಗಿ ಈ ಧರ್ಮ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆಕ್ಚುಲಿ ಇವತ್ತಿನ ಒಂದು ತುಂಬಾ ಪ್ರಾಸಂಗಿಕ ಕೂಡ. ಇವತ್ತಿನ ಒಂದು ಸಮಾಜಕ್ಕೆ ನಾವಿರುವ ಒಂದು ಕಾಲಮಾನದಲ್ಲಿ ತುಂಬಾ ರಿಲಿವೆಂಟ್ ಆಗಿದೆ. ನೋಡಿ, ಇವೆಲ್ಲದರ ಹಿಂದೆ ಅಡಗಿರುವ ಇದು ರೂಟ್ ಕಾಸ್ ಏನಿದೆ ಅಲ್ವಾ, ಬೇರಲ್ಲಿ ಏನಿದೆ ಅಲ್ವಾ ಸಮಸ್ಯೆ, ಅದು ಅಹಂಕಾರ. ನಾವು ನನ್ನ ಧರ್ಮ ಶ್ರೇಷ್ಠ ಅಂತ ಯಾಕೆ ಹೇಳಿ, ಅದು ನನ್ನ ಜೊತೆ ಜೋಡಣೆ ಆಗಿದೆ, ನನ್ನ ಜೊತೆ ಲಿಂಕ್ ಆಗಿದೆ, ನನ್ನ ಧರ್ಮ ಆಯ್ತಲ್ವಾ, ಅದಕ್ಕೆ ಅದು ಶ್ರೇಷ್ಠ ಆಯ್ತಲ್ವಾ. ಅದಕ್ಕೆ ನಾನು ಅನ್ನೋದನ್ನ ಸೇರಿಸಿದೀವಿ. ನಾನು ಅನ್ನೋದು ಫಸ್ಟ್ ಇದೆ, ಅದ್ರ ಜೊತೆ ಧರ್ಮ ಬಂದಿದೆ. ನನ್ನ ಧರ್ಮ ಆಗಿರೋದ್ರಿಂದ ಅದು ಧರ್ಮ ಶ್ರೇಷ್ಠ, ತಿಳಿತಾ ಅಲ್ವಾ. ಅದೇ ರೀತಿ ಎಲ್ಲರೂ ಅಂತಾರೆ ನನ್ನ ಜಾತಿ ಶ್ರೇಷ್ಠ. ಯಾಕಂತಾರೆ ಅದು ಜಾತಿ ನನ್ನದು, ಅದಕ್ಕಾಗಿ ಶ್ರೇಷ್ಠ. ಜಾತಿಗಳು 100 ಇವೆ, ಹೌದಲ್ವಾ. ಎಲ್ಲವೂ ಶ್ರೇಷ್ಠ ಇರೋದಾಗಿತ್ತಲ್ವಾ. ಇಲ್ಲ, ನನ್ನ ಜಾತಿನೇ ಯಾಕೆ ಶ್ರೇಷ್ಠ ಅಂದ್ರೆ ಆ ಜಾತಿ ನನ್ನದು, ನನ್ನ ಜೊತೆ ಅದು ಲಿಂಕ್ ಆಗಿದೆ, ನನ್ನ ಅಹಂ ಜೊತೆ ಅದ್ರದ್ದು ಒಂದು ರಿಲೇಶನ್ಶಿಪ್ ಇದೆ. ಎಲ್ಲರಿಗೂ ಅಹಂಕಾರ ಇರುತ್ತಲ್ವಾ, ಮನುಷ್ಯನಿಗೆ ಅಹಂಕಾರ ಇರುತ್ತೆ, ನಾನು ಅನ್ನೋದಿರುತ್ತೆ. ನಾನು ಜೊತೆಗೆ ಏನೇನ್ ಇದೇನೋ ಅದೆಲ್ಲವೂ ಕೂಡ ಶ್ರೇಷ್ಠ, ಉತ್ತಮ. ಅವನ ಪ್ರಕಾರ ಇಲ್ಲಿರೋದೆಲ್ಲ ಅಧಮ. ಅದಕ್ಕಾಗಿ ನಾನು ಶ್ರೇಷ್ಠ ಅಂದ್ರೆ ನನ್ನ ಜಾತಿ ಶ್ರೇಷ್ಠ, ನನ್ನ ಸಮುದಾಯ ಶ್ರೇಷ್ಠ. ನಮ್ಮ ಊಟನೇ ಬೆಸ್ಟ್ ಸರ್. ಅವ್ನು ಇನ್ನುವರೆಗೂ ಬೇರೆ ಪ್ರಪಂಚ ಸಿಗೋ ಬೇರೆ ಟೈಪ್ ಊಟನೇ ಮಾಡಿಲ್ಲ. ಅಲ್ಲ ಸರ್, ನಮ್ಮ ಊಟನೇ ಬೆಸ್ಟ್ ಸರ್ ಅಂತಾನೆ. ನಮ್ಮ ಊಟ ಒಳ್ಳೇದಿದೆ ಡೆಫಿನೆಟ್ ಆಗಿ, ನನಗೆ ಎರಡನೇ ಇದೆ ಇಲ್ಲ. ಈಗ ನೋಡಿ, ನಾನು ನೆನ್ನೆ ಬುತ್ತಿ ಕಟ್ಕೊಂಡ್ಬಿಟ್ಟು ಜವಾರಿ ರೊಟ್ಟಿ ತಿಂದ್ವಿ. ಯಾಕಂದ್ರೆ ನಾನ್ ಬರೋ ಇದ್ರ ಉತ್ತರ ಕರ್ನಾಟಕದಲ್ಲಿ ನಮಗೆ ಜೋಳದ ರೊಟ್ಟಿ ಅಂದ್ರೆ ಪರಮ ಪ್ರಿಯ. ನಾವು ಬೇರೆ ಅದಿದ್ರೆ ಏನು ಬೇಕೋ ಆಗೋದಿಲ್ಲ. ಆದ್ರೆ ಇಂಥ ಊಟನೇ ಇಲ್ಲ ಸರ್ ಅಂತ ಹೇಳಕ್ಕಾಗಲ್ಲ. ಹಲವಾರು ಒಳ್ಳೇದು, ಇದು ಒಳ್ಳೇದಿದೆ, ಹಲವಾರು ಬೇರೆ ಬೇರೆ ಕೂಡ ಒಳ್ಳೇದಿದೆ. ಅದಕ್ಕಾಗಿ ಅಹಂ ಎಲ್ಲಿ ಇರುತ್ತಲ್ಲ, ನಾನು, ನನ್ನ ಜಾತಿ, ನನ್ನ ಸಮುದಾಯ, ನನ್ನ ಗೋತ್ರ, ಎಷ್ಟೆಲ್ಲ ಗೋತ್ರವೇ, ನನ್ನ ಗೋತ್ರ ಎಲ್ಲಕ್ಕಿಂತ ಸರ್ವಶ್ರೇಷ್ಠ. ಯಾಕಂದ್ರೆ ಅದು ನನ್ನ ಗೋತ್ರ, ನಾನಾ ಗೋತ್ರದಲ್ಲಿ ಹುಟ್ಟಿದ್ದೀನಿ ಅಂತ ಅದು ಶ್ರೇಷ್ಠ ಆಯ್ತು. ಆ ರೀತಿ ಯೋಚಿಸ್ತೀವಿ. ಅದಕ್ಕಾಗಿ ಎಲ್ಲರೂ ನನ್ನ ಜಾತಿ ಶ್ರೇಷ್ಠ ಅಂತ ಎದಕ್ಕಂತ ಹೇಳಿ, ನನ್ನ ಜಾತಿಯಲ್ಲಿ ಇದೆ, ನಾನಾ ಜಾತಿ ಜೊತೆ ಇದ್ದೇನೆ ಅಂತ ಶ್ರೇಷ್ಠ. ಅದನ್ನ ತಗೊಂಡಿದ್ದಾನೆ ಮನುಷ್ಯನಲ್ಲಿ, ನಂದು ಅಂತ ಹೇಳಿ ಅದಕ್ಕೆ ಶ್ರೇಷ್ಠ ಆಗಿದೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ಇನ್ನು ಎಲ್ಲರಿಗೂ ತಿಳಿಬೇಕಲ್ವಾ. ನನ್ನ IPL ತಂಡ ಅಂತ ನೋಡಿ ಜನ, ಈಗ ನನ್ನ IPL ಟೀಮ್ ಅಂತ ನೋಡಿ, ಇದು ನನ್ನ ಟೀಮು, ಎಷ್ಟು ಫುಲ್ ಸಪೋರ್ಟ್ ಮಾಡ್ತಾರೆ. ಹಿಂದಿ ಸ್ಟಾಟಿಸ್ಟಿಕ್ಸ್ ನೋಡಲ್ಲ, ಯಾರು ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸುತ್ತಿದಾರಿಲ್ಲ. ನನ್ನ ತಂಡ ಇಸ್ ದ ಬೆಸ್ಟ್ ಅಂತಾರೆ. ನನ್ನ IPL ಟೀಮ್ ಅನ್ನಕ್ಕೆ ಅದು IPL ಟೀಮ್ ನನ್ನಲ್ಲಿ ನಂದು ಯಾವ ದುಡ್ಡು ಹಾಕ್ಬಿಟ್ಟು ನಾನು ಯಾವ ಪ್ಲೇಯರ್ ಅನ್ನ ಪರ್ಚೇಸ್ ಮಾಡಿಲ್ಲ. ಓಕೆನಾ. ಆ IPL ಟೀಮ್ ಯಾವ ಊರಿನ ಹೆಸರು ಇರುತ್ತಲ್ಲ, ಊರದವ್ರು ಇರಲ್ಲ, ಅವ್ರು ಆಡೋರು ಅಲ್ಲ ಅಂದ್ರೂ ಕೂಡ ನನ್ನ IPL ಟೀಮ್. ಯಾಕೆ ಗೊತ್ತಾ, ಅಲ್ಲಿ ನಾ ಅನ್ನೋದು ಶಾಮಿಲ್ ಆಗಿದೆ. ಎಲ್ಲೆಲ್ಲಿ ನಾ ಶಾಮಿಲ್ ಆಗ್ತೀನೋ, ಅಂದ್ರೆ ನನ್ನ ಅಹಂಕಾರ ಶಾಮಿಲ್ ಆಗುತ್ತೋ, ನಾ ಅನ್ನೋ ಸೇರ್ಪಡೆ ಆಗುತ್ತೋ, ಅದೆಲ್ಲವೂ ಕೂಡ ನಮಗೆ ಶ್ರೇಷ್ಠ ಆಗುತ್ತೆ. ಅದಕ್ಕಾಗಿ ನನ್ನ ಭಾಷೆ, ನನ್ನ ಧರ್ಮ, ನನ್ನ ಜಾತಿ, ನನ್ನ ಪ್ರಾಂತ್ಯ, ಸಂಪ್ರದಾಯ, ನನ್ನ ಕುಟುಂಬ, ನನ್ನ IPL ಟೀಮು, ನನ್ನ ಫುಟ್ಬಾಲ್ ಟೀಮು ನನ್ನ ಇಷ್ಟ. ಅದಕ್ಕೆ ನೋಡಿ, ಫುಟ್ಬಾಲ್ ಟೀಮ್ ಇಲ್ಲಿ ನೀವು ಸ್ವಲ್ಪ ಇಲ್ಲಿ ನಮ್ ದೇವರದಿಂದ ನಮ್ ಕಡೆ ಇಲ್ಲ, ಯುರೋಪ್ ನಲ್ಲಿ ಫುಟ್ಬಾಲ್ ತುಂಬಾ ಪ್ರಚಲಿತ. ಫುಟ್ಬಾಲ್ ಕ್ಲಬ್ಸ್ ಇರ್ತಾರೆ, ದೇಶ ಅಂತ ಹೇಳ್ತಿಲ್ಲ, ದೇಶದ ಆಗೋದು ನೋಡು ಮ್ಯಾಚ್ ಅಂತ ಇಲ್ಲ, ಏನೋ ಅದು ಒಪ್ಕೊಳ್ಬಹುದು. ಫುಟ್ಬಾಲ್ ಕ್ಲಬ್ಸ್ ಅದೇ ದೇಶದಲ್ಲಿ 2 ಬೇರೆ ಬೇರೆ ಸಿಟಿ ಇವೆ, ಅವು 2 ಫುಟ್ಬಾಲ್ ಕ್ಲಬ್ ಇವೆ. ಅವರು ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಫುಟ್ಬಾಲ್ ಪ್ಲೇಯರ್ಸ್ ನ ತಗೊಂಡ್ ಬರ್ತಾರೆ, ದುಡ್ಡು ಕೊಟ್ಟು ಆಡಿಸ್ತಾರೆ, ಜನ ದುಡ್ಡು ಕೊಟ್ಟು ನೋಡ್ತಾರೆ. ಈ ಒಂದಿನ ಆಡಿಯನ್ಸ್ ಇರುತ್ತಲ್ಲ, ಫುಟ್ಬಾಲ್ ಫ್ಯಾನ್ಸ್ ಅಂತ ನೋಡಿ, ಅವ್ರು ನಡುವೆ ಜಗಳ, ಕಿತ್ತಾಡೋದು, ಇದು ಮಾಡೋದು, ಟೀಕೆ ಮಾಡೋದು, ಒಬ್ಬರ ಮೇಲೆ ಒಬ್ಬರು ಅವಹೇಳನ ಮಾಡೋದು. ಯಾಕೆ ಹೇಳಿ, ಅಲ್ಲಿ ನಾನು ಅನ್ನೋ ಶಾಮಿಲ್ ಆಗಿದೆ. ಅದಕ್ಕಾಗಿ ಅಹಂಕಾರ ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ. ಅದ್ರಲ್ಲಿ ರೂಟ್ ಕಾಸ್ ಇದೆ ಅಲ್ವಾ, ಬುಡದಲ್ಲಿ ಏನಿದೆ ಅಲ್ವಾ, ಅದು ನಾ ಅನ್ನುವ ಒಂದು ತತ್ವ, ಅಹಂಕಾರ. ಇವಾಗ ನಾವು ಅದನ್ನ ನಮ್ಮ ಅಹಂಕಾರಕ್ಕೆ ತಗೊಳ್ದೇನೆ ನಾವು ಅದನ್ನ ಹೇಗೆ ನೋಡ್ಬೇಕು? ಒಳ್ಳೆ ಪ್ರಶ್ನೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ನೀವು ಒಂದು ಮಾರ್ಕೆಟ್ ಹೋದ್ರೆ ಅಂತ ತಿಳ್ಕೊಳ್ಳಿ, ಸಂತೆಗೆ ಸೇಬ್ ತರಕ್ಕೆ, ಆಪಲ್ ತರಕ್ಕೆ. ಸೇಬ್ ಅಂದ್ರೆ ನಿಮ್ಗೆ ಇಷ್ಟ, ನಿಮ್ ಮನೇಲಿ ಎಲ್ಲರೂ ಅಥವಾ ನಿಮ್ ಮನೆಯಲ್ಲಿ ಮಕ್ಕಳು ಹೆಂಡತಿ ಹೇಳಿದ್ರು, ಅಪ್ಪ ಒಳ್ಳೆ ಆಪಲ್ ತಗೊಂಡ್ಬರ್ಬೇಕು ನೋಡು ಅಂತ. ಲಾಸ್ಟ್ ಟೈಮ್ ಕೆಟ್ಟದಾಗ ತಂದಿದ್ಯಾ, ಚೆನ್ನಾಗಿ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ನಾವು ಹೋಗ್ತೀವಿ, ಒಂದು ಶಾಪಲ್ಲಿ ಕೇಳ್ತೀವಿ, ಒಬ್ಬನಿಗೆ ಕೇಳ್ತೀವಿ, ಹೇಗಪ್ಪ ಆಪಲ್, ಯಾವ ಆಪಲ್ ಕೇಳ್ತೀವಿ, ಚೆನ್ನಾಗಿದೆ ಅಲ್ಲ ಅಂತ ಕೇಳ್ತೀವಿ. ಸರ್ ಫಸ್ಟ್ ಕ್ಲಾಸ್ ಆಪಲ್ ಇದೆ ಸರ್, A1 ಕ್ವಾಲಿಟಿ ಸರ್, ನಾನು ನ್ಯೂಜಿಲೆಂಡ್ ಇಂದ ಬರ್ತಾ ಇದೆ ಸರ್, ವಾಷಿಂಗ್ಟನ್ ಆಪಲ್ ಸರ್, ಕಾಶ್ಮೀರ್ ಆಪಲ್ ಸರ್, ಆ ಆಪಲ್ ಸರ್, ಈ ಸರ್ ಹಾಗಿದೆ ಹೀಗಿದೆ, A1 ಕ್ವಾಲಿಟಿ ಅಂತ ಹೇಳ್ತಾನೆ ಅವನು. ಕರೆಕ್ಟಾ? ಅವ್ನು ಯಾಕೆ ಹೇಳ್ತಾನೆ ಹೇಳಿ? ಆ ಆಪಲ್ ಅವನದು ಮಾಡ್ತಾ ಇದ್ದಾನೆ, ಅವ್ನ ನಮ್ಮಲ್ಲಿ ಜೋಡಣೆ ಆಗಿದೆ. ಮತ್ತೆ ಇನ್ನೊಂದೇನೋ ಅವ್ನ್ ಸೇಲ್ ಆದ್ರೆ ಅವ್ನ್ ಹೊಟ್ಟೆ ಪಾಡಲ್ವಾ, ಅದಕ್ಕಾಗಿ ಆ ಆಪಲ್ ಬಗ್ಗೆ ಏನೇನು ಗುಣಗಾನ ಮಾಡ್ಬೋದು ಅವ್ನು ಗುಣಗಾನ ಮಾಡ್ತಾನೆ. ಅದಕ್ಕಿಂತ 100 ಟೈಮ್ಸ್ ಬೆಟರ್ ನಿಮ್ಗೆ ಆ ಮಾರ್ಕೆಟ್ ಅಲ್ಲಿ ಆಪಲ್ ಸಿಗ್ಬೋದು. ಆದ್ರೆ ತನ್ನ ಆಪಲ್ ಆಗಿರೋದ್ರಿಂದ ಅವ್ನು ಫುಲ್ ಇದು ಮಾಡ್ತಾನೆ. ಯಾಕಂದ್ರೆ ಅವನು ಸೆಲ್ಲರ್, ಸೆಲ್ ಮಾಡ್ತಾ ಇದ್ದಾನೆ, ಅದನ್ನ ಮಾರೋನು. ಹೆಚ್ಚು ಮಾರಿದ್ರೆ ಅದರಿಂದ ಹೆಚ್ಚು ಸಿಗುತ್ತೆ. ಮತ್ತೆ ಅವ್ನ ಆಪಲ್ ಅದು, ಹೌದಲ್ವಾ? ಅವ್ನು ಇಷ್ಟೆಲ್ಲ ಇದರಿಂದ ಹೇಳ್ತಾನೆ, ಸರ್ A1 ಕ್ವಾಲಿಟಿ ಸರ್ ಅದು ಇದು ಅಂತ. ನಾವೇನಂತೀವಿ, ಇಲ್ಲಪ್ಪ ಆಪಲ್ ಸ್ವಲ್ಪ ಹುಳು ಇದ್ದಾಗಿದೆ, ನಾನು ನೋಡಿ ಎಷ್ಟು ದುಡ್ಡು ಎಷ್ಟು ಅಂತ ಕೇಳ್ತೀವಿ. ಅವನೇನು ಹೇಳ್ತಾನೆ 300 ರೂಪಾಯಿ kg ಅಂತಾನೆ, 200 ಅಂತಾನೆ. ನೋಡ್ತೀವಿ, ಇಟ್ಬಿಟ್ಟು ಬೇರೆ ಕಡೆ ಹೋಗ್ತೀವಲ್ವಾ? ಕರೆಕ್ಟ್. ಯಾಕೆ ಹೇಳಿ?
ಆ ಆಪಲ್ಗೂ ನನಗೂ ಅಲ್ಲಿ ಏನೋ ರಿಲೇಶನ್ಶಿಪ್ ಇಲ್ಲ. ಕರೆಕ್ಟ್. ಅದು ಆಪಲ್ ನಂದಲ್ಲ. ಆಪಲ್ ಜೊತೆ ನಂಗೆ ಏನೋ ಪರ್ಸನಲ್ ಕನೆಕ್ಷನ್ ಇಲ್ಲ. ಅಕಸ್ಮಾತ್ ಆಪಲ್ ಏನಾದ್ರು ನಂದಾಗಿದ್ರೆ ಅದು ಹೆಂಗಿದ್ರು ನಾ ತಗೊಂಡ್ಬಿಡ್ತೀನಿ. ಈಗ ನಮ್ಮ ಮನೇಲಿ ನಮ್ಮ ಮಕ್ಳು ಇರ್ತಾರೆ ನೋಡಿ, ಅಥವಾ ಬಿಡಿ ಪಾಪ ನಮ್ಮ ಮಕ್ಳು ಏನ್ಬೇಕು, ನಮ್ ತಗೊಳ್ಳಿ, ನಮ್ಮ ತಂದೆ ತಾಯಿ ನಾವು ಮಕ್ಕಳು ಒಳ್ಳೆಯವರು ಕೆಟ್ಟವ್ರ ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಲ್ವಾ. ಹೆಂಡತಿ ಯಾರು ಇವನು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಹೌದಲ್ವಾ. ನಮ್ಮ ಮಕ್ಕಳು ತಂದೆ ಅಪ್ಪ ಅಂತ ಅಡ್ಜಸ್ಟ್ ಮಾಡ್ತಾ ನಾವು ಅಡ್ಜಸ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಮಕ್ಕಳು ಆಪ್ಷನ್ ಇಲ್ಲ ನಮಗೆ. ನನ್ನ ಮಡದಿ, ನನ್ನ ಗಂಡ, ನನ್ನ ಫ್ಯಾಮಿಲಿ ಆಪ್ಷನ್ ಇಲ್ಲ ನನಗೆ. ಆದ್ರೆ ಆಪಲ್ ವಿಷಯದಲ್ಲಿ ನಾವು ಇನ್ನೊಂದ್ ಕಡೆ ಹೋಗ್ತೀವಿ, ಒಂದ್ ಚಿತ್ರ ಚೆಕ್ ಮಾಡ್ತೀವಿ, ನೋಡ್ತೀವಿ ಹೇಗಿದೆ ಆಪಲ್, ಅವ್ನು ಏನೋ ರೇಟ್ ಹೇಳ್ತಾನೆ, ಚೆಕ್ ಮಾಡ್ತೀವಿ. ಅವ್ನು ಆಪಲ್ಗಿಂತ ಸ್ವಲ್ಪ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓ ಹೌದಾ, ಟೇಸ್ಟ್ ನೋಡ್ಬೋದು ಅಂದ್ರೆ ಟೇಸ್ಟ್ ತೋರಿಸ್ತಾನೆ, ನೋಡ್ತೀವಿ, ಬರ್ತೀವಿ. ಚೆನ್ನಾಗಿ ಅನ್ಸ್ಮೇಲೆ ಹಾಕಪ್ಪ 1 kg 2 kg ಪ್ಯಾಕ್ ಮಾಡೋದೇ ಹೇಳ್ತೀವಿ. ಇಲ್ಲಿ ಏನು ಬಯ್ಯರ್ ಇದ್ದಾನಲ್ವಾ, ಈಗ ನೀನು ಬಯ್ಯರ್ ಇದ್ದಾನಿಲ್ವಾ, ಕೊಂಡ್ಕೊಳ್ಳೋಕೆ ಹೋಗಿದಾನಲ್ವಾ, ನಾವು ಅವನ ರೀತಿ ಆಗಿರ್ಬೇಕು. ಸೈದ್ಧಾಂತಿಕ ವಿಷಯಗಳಲ್ಲಿ, ಸಿದ್ಧಾಂತದ ವಿಷಯಗಳಲ್ಲಿ, ಧರ್ಮದ ವಿಷಯದಲ್ಲಿ, ನೈತಿಕತೆ ವಿಷಯಗಳಲ್ಲಿ, ಜನರಲ್ ಎನಿ ಇಂಟೆಲೆಕ್ಚುಯಲ್ ವಿಷಯದಲ್ಲಿ, ಬೌದ್ಧಿಕವಾದ ವಿಷಯದಲ್ಲಿ ನಾವು ಏನು ಬಯರ್ ಇದ್ದಾನಲ್ವಾ, ಕಂಡ್ಕೊಳ್ಳೋದಿದ್ದಾನಲ್ವಾ, ಅವನ ರೀತಿ ಆಗಿರ್ಬೇಕು. ಸೆಲ್ಲರ್ ತರ, ಮಾರೋನ್ ತರ ಆಗಿರ್ಬಾರ್ದು. ಯಾಕಂದ್ರೆ ಅವನ್ಗೆ ಅವನು ಅಂಗಡಿ ನಡೆಸಬೇಕು, ಮತ್ತೆ ಅವ್ನ ಅಹಮಲ್ಲಿ ಶಾಮಿಲ್ ಆಗಿದೆ, ನಂದೇ ಆಪಲ್ ಬೆಸ್ಟ್ ಅಂತಾನೆ. ನಾವು ನಮ್ ಫ್ಯಾಮಿಲಿ ಇಸ್ ದ ಬೆಸ್ಟ್ ಅನ್ಬೋದು, ಯಾಕಂದ್ರೆ ನಾವು ನಮ್ ಜೊತೆಗೆ ನಮ್ಗೆ ಆಪ್ಷನ್ ಇಲ್ಲ. ಆದ್ರೆ ಧರ್ಮದ ವಿಷಯದಲ್ಲಿ ನಾವು ಹಾಗೆ ಮಾಡ್ಬಾರ್ದು, ಸಮುದಾಯದ ವಿಷಯದಲ್ಲಿ ಆ ರೀತಿ ಮಾಡಬಾರ್ದು. ಮೈ ಕಮ್ಯುನಿಟಿ ಇಸ್ ದ ಬೆಸ್ಟ್, ಮೈ ರೇಸ್ ಇಸ್ ದ ಬೆಸ್ಟ್, ಮೈ ಕಾಸ್ಟ್ ಇಸ್ ದ ಬೆಸ್ಟ್ ವಿಷಯ ಬರಬಾರ್ದು. ಯಾಕಂದ್ರೆ ನಾವು ಅದಕ್ಕೆ ಮಾಲೀಕರಲ್ಲ, ಆ ಸೇಬಿಗೆ ನಾವು ಮಾಲೀಕರಲ್ಲ. ಆ ಒಂದು ಮಾರುಕಟ್ಟೆಯಲ್ಲಿ, ದಿಸ್ ವರ್ಲ್ಡ್ ಇಸ್ ಅ ಮಾರ್ಕೆಟ್ ಪ್ಲೇಸ್ ಆಫ್ ಐಡಿಯಾಸ್. ಈ ಒಂದು ಲೋಕ, ಒಂದು ಮಾರುಕಟ್ಟೆ, ಇಲ್ಲಿ ವಿವಿಧ ತರದ ಐಡಿಯಾಸ್ ಇವೆ, ಸಿದ್ಧಾಂತಗಳಿವೆ, ವಿಚಾರಗಳಿವೆ. ಜನರು ತಮ್ಮ ವಿಚಾರಗಳನ್ನ ಸಿದ್ಧಾಂತ ಮಂಡನೆ ಮಾಡಿದ್ದಾರೆ. ಆ ಮಾರುಕಟ್ಟೆಗೆ ಹೋಗಿ ನಿಮ್ಗೆ ಯಾವ ವಿಚಾರ ಒಳ್ಳೆ ಅನಿಸ್ತಾ ತಗೊಂಡ್ ಬನ್ನಿ ಮನೆಗೆ, ವಿಮರ್ಶೆ ಮಾಡ್ತಾರೆ ಇರಬೇಕು. ವಿಮರ್ಶೆ ಮಾಡಿ, ಓ ಇದು ಆಪಲ್ ಕಟ್ ಮಾಡ್ಬಿಟ್ಟು ಚೆಕ್ ಮಾಡಿ ನೋಡಿಲ್ವಾ, ನೋಡ್ತೀವಲ್ಲ ಕರೆಕ್ಟ್ ಆಗಿದೆ ಅಂತ, ಚೆರಕ್ ಇದ್ರೆ ತಗೊಂಡ್ಬರ್ತೀವಲ್ವಾ, ಹುಳುವದಿದ್ರೆ ಎಸ್ದು ಬಿಡ್ತೀವಲ್ವಾ. ವಿಚಾರಗಳ ಜೊತೆ ಕೂಡ ಅದೇ ಮಾಡಿ. ನಾನೇನೊಂದು ವಿಚಾರ ಕೊಟ್ಟಿದ್ದೀನಿ ಅಂತ ನನ್ನ ಮಗನ ತಗೊಂಡ್ಬಿಟ್ರೆ ಅವನದು ಅವನ ಮೇಲೆ ಹೇರದಾಗುತ್ತೆ. ಅವನು ದೊಡ್ಡವನಾದ್ಮೇಲೆ, ನಾನು ಯಾವ ರೀತಿ ದೊಡ್ಡವನ್ ಮಾಡ್ಬೇಕಂದ್ರೆ, ಅವ್ನು ದೊಡ್ಡವನಾದ್ಮೇಲೆ ನನ್ನ ತಂದೆ ಹೇಳಿದ್ರು ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಮಿಥ್ಯ, ಅವರು ಸಮಯಕ್ಕೆ ಅನುಗುಣವಾಗಿ ತಿಳ್ಕೊಂಡಿದ್ದಾರೆ. ನಾನು ತಿಳ್ಕೊಂಡ್ರೆ ಹಲವಾರು ವಿಷಯಗಳು ತಪ್ಪಾಗಿರ್ಬೋದಲ್ವಾ. ಅವನು ನನ್ನ ತಂದೆನೂ ಕೊಟ್ಟಿದ್ದಾರೆ, ನಾನು ಪಾಲಿಸಲೇಬೇಕು ಅಂತ ಹೊರೆ ಅವನ ಮೇಲೆ ಇಟ್ಕೊಂಡ್ಬಿಟ್ರೆ ಅವ್ನು ಮುಂದ್ ಬರಕ್ ಸಾಧ್ಯ ಇಲ್ಲ, ಅವ್ನ ಸತ್ಯವನ್ನು ತಿಳ್ಕೊಳಕ್ ಸಾಧ್ಯ ಇಲ್ಲ. ಅವ್ನ ಸತ್ಯವನ್ನು ಯಾವ ತಿಳ್ಕೊತಾನೆ ನೋಡಿ, ಯಾವಾಗ ಅವ್ನು ದೊಡ್ಡನಾದ್ಮೇಲೆ, ಓಕೆ ನನ್ನ ತಂದೆ ಇದನ್ನು ಕಳಿಸಿದ್ದಾರೆ, ಆದ್ರೆ ಬೇರೆ ರೀತಿ ವಿಚಾರ ಕೂಡ ಮಾರುಕಟ್ಟೆಯಲ್ಲಿ ಇವೆ. ಇದು ಒಂದೇ ಆಪಲ್ ಇಲ್ಲ, ನನ್ನ ತಂದೆ ತರ್ತಾ ಇರೋ ಅದಷ್ಟೇ ಆಪಲ್ ಇಲ್ಲ, ಬೇರೆ ಬೇರೆ ತರದ ಆಪಲ್ ಇವೆ, ಬೇರೆ ಕೆಟ್ಟದಿದೆ. ಅವನು ಈ ಎಲ್ಲಿ ವಿಚಾರಗಳು ಅತ್ಯುತ್ತಮವಾದ ವಿಚಾರವನ್ನು ಅಳವಡಿಸ್ಕೊಂಡು ಪಿಕ್ ಮಾಡ್ಬೇಕು, ಚುನಾಯಿಸ್ಕೊಳ್ಬೇಕು. ಓ ಇದು ಸರಿಯಾದ ವಿಷಯ, ಇದು ಸತ್ಯ, ಇದರಲ್ಲಿ ತರ್ಕ ಇದೆ, ಇದರಲ್ಲಿ ಲಾಜಿಕ್ ಇದೆ, ಇದರಲ್ಲಿ ಪುರಾವೆಗಳಿವೆ, ಸೈಂಟಿಫಿಕ್ ಎವಿಡೆನ್ಸ್ ಇದೆ, ಇದರಲ್ಲಿ ಕಾಮನ್ ಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಚುನಾಯಿಸಬೇಕು. ಅದಕ್ಕಾಗಿ ನಾವು ಆಪಲ್ ಅನ್ನ ಏನ್ ಕಂಡ್ಕೊಳ್ಳೋಕೆ ಹೋಗ್ತಾನಲ್ವಾ, ಅವನ್ ತರ ಆಗ್ಬೇಕು. ವಿಚಾರಗಳು ಬಂದಾಗ, ಧಾರ್ಮಿಕ ವಿಷಯಗಳು ಬಂದಾಗ, ನಾವು ನನ್ನ ಧರ್ಮ, ನನ್ನ ಜಾತಿ, ನನ್ನ ಸಮುದಾಯ ಅಂತ ಅದು ಅಹಂಕಾರವನ್ನ ಬಿಟ್ಟು ಸತ್ಯ ಯಾವುದು, ಧರ್ಮಸಮ್ಮತವಾದ ಯಾವುದು ನೋಡ್ಬೇಕು. ಕರೆಕ್ಟ್, ಹೊರಗಡೆ ನಿಂತು ನೋಡ್ಬೇಕು. ನಾನಿಲ್ಲಿ ಪರ್ಚೇಸ್ ಮಾಡಕ್ ಬಂದಿದ್ದೀನಿ, ನಾನಿಲ್ಲಿ ಹೇರ್ಕೊಂಡ್ ಬಿಟ್ಟು ಮುಂದೆ ಹೋಗ್ತಾ ಇಲ್ಲ, ತಲೆ ಮೇಲೆ ಎತ್ಕೊಂಡ್ಬಿಟ್ಟು ಹೋಗ್ತಾ ಇಲ್ಲ, ನಾನಿಲ್ಲಿ ನೋಡಕ್ ಬಂದಿದ್ದೀನಿ ಯಾವ ವಿಚಾರ ಕರೆಕ್ಟ್ ಆಗಿದೆ, ವಿಚಾರಗಳನ್ನ ಮತ್ತೆ ವಿಚಾರ ಒಂದ್ ಇಲ್ಲಿಂದ ಬರ್ಬೋದು, ಒಂದ್ ಅಲ್ಲಿಂದಾನು ಬರ್ಬೋದಲ್ವಾ. ಎಲ್ಲಿಂದ ವಿಚಾರ ಬರುತ್ತೆ ನಾವು ಅಲ್ಲಿಂದ ತಗೊಳ್ಬೇಕು. ಎರಡು ಉಪಯೋಗ ಆಗ್ಬೋದಲ್ಲ, ಎಲ್ಲ ಏನೇನು ಉಪಯೋಗ ಆಗುತ್ತೆ ನಾವು ತಗೊಳ್ಬೇಕು. ಅದಕ್ಕಾಗಿ ಈ ಒಂದು ವಿಷಯದಲ್ಲಿ ನಾವು ಈ ಒಂದು ಮಾರುಕಟ್ಟೆಯಲ್ಲಿ ಏನ್ ಬೇರೆ ಬೇರೆ ಐಡಿಯಾ ಸಿಗ್ತವೆ ಅಲ್ವಾ, ಐಡಿಯಾಸ್ ಅಲ್ಲಿ ಯಾವ ವಿಚಾರಗಳು ಯಾವ್ದು ಒಳ್ಳೇದು ಅದನ್ನು ತಗೋಬೇಕು. ಇದರ ಕುರಿತು ಒಂದು ಒಳ್ಳೆ ಮಂತ್ರ ಇದೆ, ನನಗೆ ತುಂಬಾ ಇಷ್ಟ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಏನ್ ಹೇಳ್ತೇವೆ ವೇದಗಳು ಅಂದ್ರೆ, ಎಲ್ಲಾ ಕಡೆಯಿಂದ ಒಳ್ಳೆಯ ವಿಚಾರಗಳು, ವಿಶ್ವದ ಎಲ್ಲಾ ಒಂದು ಕಡೆಯಿಂದ ಒಳ್ಳೆ ವಿಚಾರಗಳು ನನ್ನ ಕಡೆ ಬರಲಿ, ಲೆಟ್ ಗುಡ್ ಥಾಟ್ಸ್ ಫ್ರಮ್ ಆಲ್ ಸೈಡ್ಸ್ ಕಮ್ ಟು ಮಿ ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲಾ ಕಡೆಯಿಂದ ನಿಮ್ಗೆ ಇದೊಂದು ವಿಚಾರ ಸಿಗುತ್ತೆ. ಉದಾಹರಣೆಗೆ ಮೊಹಮ್ಮದ್ ಅವರು ಹೇಳ್ತಾರೆ, ಜ್ಞಾನ ಎನ್ನೋದು ಒಬ್ಬ ನಂಬಿಕೆಯುಳ್ಳವನ ಕೀಲಿಕ ಇದ್ದ ಹಾಗೆ, ಅದು ಅವನಿಗೆ ಎಲ್ಲಿ ಸಿಗುತ್ತೋ ಅದನ್ನ ತಗೊಳ್ಬಿಡ್ಬೇಕು. ಅಂದ್ರೆ ಅದಕ್ಕೆ ಯಾವ ಬಣ್ಣ ಇದೆ ಅಂತ ನೋಡ್ಬೋದು. ಇದನ್ನ ಮೊಹಮ್ಮದ್ ಅವ್ರು ಹೇಳಿದ್ದಾರೆ ಒಳ್ಳೇದಿದೆ ಅಂದ್ರೆ ತಗೊಂಡ್ಬಿಡ್ಬೇಕು, ಇದನ್ನ ಬಸವಣ್ಣ ಹೇಳಿದಾರೆ ಒಳ್ಳೇದಿಂದ ತಗೊಳ್ಬಿಡ್ಬೇಕು, ಇದನ್ನ ವಿವೇಕಾನಂದ ಹೇಳಿದ್ದಾರೆ ಒಳ್ಳೇದಿಂದ ತಗೊಳ್ಬೇಕು, ಜೀಸಸ್ ಹೇಳಿದ್ದಾರೆ ಅಂತ ತಗೊಂಡ್ಬಿಡ್ಬೇಕು. ಯಾವ ಬಣ್ಣದಲ್ಲಿ ಬರ್ತಾ ಇದೆ ಅದನ್ನ ಬಣ್ಣ ಕೊಡಬಾರ್ದು, ಅದಕ್ಕೆ ಐಡೆಂಟಿಟಿ ಕೊಡಬಾರ್ದು. ಜ್ಞಾನಕ್ಕೆ ಇದು ಇಲ್ಲಿಂದ ಬರ್ತಾ ಇದೆ, ಎಲ್ಲ ಬರ್ತದೆ ಅಂತ ನೋಡ್ತಾರೆ. ಎಲ್ಲಿಂದ ನಮಗೆ ಒಳ್ಳೇದು ಸಿಗುತ್ತೋ ಅಲ್ಲೇ ಸಿಗ್ಬೇಕು. ವೇದಗಳಿಗೆ ಒಳ್ಳೇದು ಸಿಕ್ಕರೆ ತಗೊಳ್ಬೇಕು, ಕುರಾನಲ್ಲಿ ಸಿಕ್ಕರೆ ತಗೊಳ್ಬೇಕು. ಅಂಬೇಡ್ಕರ್ ಅವರಿಂದ ಒಳ್ಳೆಯ ವಿಷಯಗಳನ್ನ ನಮಗೆ ತಿಳ್ಕೋದು ಎಷ್ಟಿದೆ ಅದನ್ನ ತಿಳ್ಕೊಳ್ಬೇಕು. ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಹಂಕಾರವನ್ನು ಬಿಟ್ಟು ತೊರೆದು ವಿನಮ್ರರಾಗಿ, ನನಗೆ ಜ್ಞಾನ ಪಡೆಯೋದಿದೆ, ನನಗೆ ಸತ್ಯವನ್ನ ಹುಡುಕೋದಿದೆ, ಸತ್ಯವನ್ನ ಅರಿಯೋದಿದೆ, ನನಗೆ ನಾನು ಇಲ್ಲಿ ಯಾಕಿದ್ದೀನಿ, ನಾನು ಏನ್ ಮಾಡ್ಬೇಕು, ನಾನು ನನ್ನ ಜೀವನವನ್ನ ಹೇಗೆ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು, ನನ್ನಲ್ಲಿರುವ ಅರ್ಹತೆಗಳನ್ನ ನಾನು ಹೇಗೆ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಅನ್ನು ಯೂಸ್ ಮಾಡ್ಕೊಳ್ಬೇಕು, ನಾವು ಭಗವಂತನ ಪ್ರಸನ್ನತೆ ಹೇಗೆ ಪಡಿಬೇಕು, ಈ ರೀತಿ ನಾವು ಯೋಚಿಸಿದ್ರೆ ನಾನು ನನ್ನದನ್ನ ಬರೋದಿಲ್ಲ, ಯಾವುದು ಸರಿ ಯಾವುದು ಉತ್ತಮ ಇದನ್ನ ಅಳವಡಿಸ್ಕೊಡ್ತೀನಿ ಒಂದು ಇದು ಬರುತ್ತೆ. ಅವಾಗ ನೋಡಿ ಜನ ಜಗಳ ಆಡೋದಿಲ್ಲ, ಐ ಆಮ್ ದ ಬೆಸ್ಟ್ ಅನ್ನೋದಿಲ್ಲ, ವಾಟ್ ಈಸ್ ದ ಬೆಸ್ಟ್ ಅಂತ ಕೇಳ್ತಾರೆ. ಐ ಆಮ್ ಬೆಟರ್ ದನ್ ಯು ಅನ್ನೋದಿಲ್ಲ, ದಿಸ್ ಇಸ್ ಬೆಟರ್ ದನ್ ದಿಸ್. ಈ ವಿಚಾರಕ್ಕಿಂತಲೂ ಉತ್ತಮವಾಗಿದೆ, ಶ್ರೇಷ್ಠವಾಗಿದೆ ಅಂತ ಬರ್ತಾರೆ. ಐ ಆಮ್ ಬೆಟರ್ ದನ್ ಯು ಅನ್ನೋದಿಲ್ಲ, ಐ ಆಮ್ ಸುಪೀರಿಯರ್ ದನ್ ಯು ಅನ್ನಲ್ಲ, ನಾನು ಇನ್ಮೇಲೆ ನಂಗೆ ಸುಪೀರಿಯರ್ ಆಗಿದ್ದೀನಿ ಅಂತ ಹೇಳೋದಿಲ್ಲ. ದಿಸ್ ಮೇಕ್ಸ್ ಮೋರ್ ಸೆನ್ಸ್,
ಇದರಲ್ಲಿ ಸ್ವಲ್ಪ ನಂಗೆ ಕಾಮನ್ ಸೆನ್ಸ್ ಜಾಸ್ತಿ ಅನಿಸ್ತಾ ಇದೆ, ಇದಕ್ಕೆ ಪುರಾವೆ ಇದೆ, ಇದಕ್ಕೆ ಎವಿಡೆನ್ಸ್ ಇದೆ ಅಂತ. ಈ ರೀತಿ ನಾವೊಂದು ಯೋಚನೆಯನ್ನ, ಮೈಂಡ್ ಸೆಟ್ ಅನ್ನ ಅಳವಡಿಸ್ಕೊಳ್ಬೇಕು. ಆವಾಗಲೇ ನಾವು ಜ್ಞಾನದ ಮಾರ್ಗದಲ್ಲಿ ಹೋಗಕ್ ಸಾಧ್ಯ, ಸತ್ಯದ ಪಥದಲ್ಲಿ ಹೋಗಕ್ ಸಾಧ್ಯ, ಆ ಭಗವಂತನ ಕಡೆ ಹೋಗಕ್ ಸಾಧ್ಯ, ಮುಕ್ತಿಯ ಮಾರ್ಗ ಹೋಗಕ್ ಸಾಧ್ಯ. ಇಲ್ಲಾಂದ್ರೆ ನಾವು ಯಾವ್ದೋ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟು ನಡೀತಾ ಇದೀವಿ, ಅದು ಅಂಧಕಾರದ ಕಡೆ ನಾವು ತಗೊಂಡು ಹೋಗ್ತಾ ಇದೆ. ಅದು ನಮಗೆ ಅಹಂಕಾರದ ಒಂದು ಪಟ್ಟಿ ನಮ್ಮ ಕಣ್ಣು ಮುಂದೆ ನಾವು ಹಾಕೊಂಡ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ಮುಂದೆ ಬಿಡೋದೊಂದು ಬಾವಿಯಲ್ಲೇ ನಾವು ಅಷ್ಟು ಒಂದು ತೆಗಿನಲ್ಲೇ ಬಿಡೋದು. ನಾವು ಸತ್ಯದ ಪಥಕ್ಕೆ ಹೋಗ್ಬೇಕಾದ್ರೆ ಕಣ್ಣುಗಳನ್ನ ತೆಗೆದುಬಿಟ್ಟು ಅವ್ರ ಜ್ಞಾನದ ಒಂದು ಪ್ರಕಾಶದಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. ಕರೆಕ್ಟ್. ಅಂದ್ರೆ ಯಾವ್ದಕ್ಕೂ ಅಂಟಿಕೊಳ್ಬಾರ್ದು ಅಂತ, ಇದೇ ಸತ್ಯ ಅಂತ ಹಿಡ್ಕೊಂಡ್ರೆ ಅದು ಸತ್ಯ ಅಂತ ನಿಮ್ಗೆ ಖಂಡಿತವಾಗಿ ಗೊತ್ತಿದ್ರೆ ಮಾಡಿ. ನಾಳೆ ಇದಕ್ಕಿಂತ ಇಲ್ಲ ಇದು ಹೀಗಿಲ್ಲ ಹಾಗಿದೆ ಅಂತ ಗೊತ್ತಾದ್ರೆ ಅವ್ರು ಬಿಡಬೇಕು. ಉದಾಹರಣೆಗೆ ಮುಂಚೆ ಭೂಮಿ ಸೆಂಟ್ರಲ್ ಇದೆ, ಮಿಕ್ಕಿದ ಎಲ್ಲಾ ಗ್ರಹಗಳು ಸುತ್ತ ಹೋಗ್ತಾವ ಅಂತ ಹೇಳ್ತಿದ್ರು. ಅವಾಗ ಅವ್ರಿಗೆ ಅಷ್ಟೇ ಜ್ಞಾನ ಇತ್ತು, ಆ ಪ್ರಕಾರ ಮಾಡಿದ್ರು. ಆದ್ರೆ ಗೊತ್ತಾದ ಮೇಲೂ ಇವತ್ತು ಕೂಡ ಇಲ್ಲ, ಭೂಮಿನೇ ಸೆಂಟ್ರಲ್ ಇದೆ, ಸೂರ್ಯ ಭೂಮಿ ಸುತ್ತ ತಿರ್ತಾನೆ, ಅದು ಅಂತವ್ರಿಗೆ ನಾವ್ ಏನ್ ಹೇಳಕ್ಕಾಗಲ್ಲ, ಅದು ಅಜ್ಞಾನ. ಸೊ ಯಾವಾಗ ನಮ್ಗೆ ಏನ್ ತಪ್ಪು ಅಂತ ಗೊತ್ತಾಗುತ್ತೋ ಅದನ್ನ ಬಿಟ್ಟು ಮುಂದೆ ಹೋಗ್ಬೇಕು. ಇಲ್ಲಪ್ಪ ಅವಾಗ್ಲೂ ಸೂರ್ಯನೇ ಪ್ರಕಾಶ ಕೊಡ್ತಾನಂತ, ಇವತ್ತು ಸೂರ್ಯನೇ ಪ್ರಕಾಶ ಕೊಡ್ತಾನಂತಿದೆ, ಆ ಸತ್ಯ ಅಂತೂ ಚೇಂಜ್ ಆಗಿಲ್ಲ ಅಲ್ವಾ. ನಾಳೆ ಇಲ್ಲ ಚಂದ್ರ ಕೊಡ್ತಾನೆ ಅಂತ ಬಂದಾಗ ಬಿಟ್ಟು ಹೋಗ್ಬಿಡೋಣ ಅಂತ. ಇವತ್ತು ಅದೇ ಸತ್ಯ ಅಲ್ವಾ. ಯಾವ್ದು ಸತ್ಯ ಅಂತ ಆಬ್ಜೆಕ್ಟಿವ್ ಆಗಿ ಎವಿಡೆನ್ಸ್ ಇಂದ ಪ್ರೂವ್ ಆಗಿದೆ ಅದನ್ನ ಅಳವಡಿಸ್ಕೊಳ್ಬೇಕು. ಯಾವ್ದು ಇಲ್ಲ ಹೀಗಿಲ್ಲ ಇದು ಹೀಗೆ ಅಂತ ಅದನ್ನು ಕೂಡ ನಾವು ಎಲ್ಲೆಲ್ಲಿ ಕರೆಕ್ಷನ್ ಬೇಕು ಕರೆಕ್ಷನ್ ಮಾಡ್ಕೊಳ್ಬೇಕು. ಅವಾಗ ನಾವು ಮುಂದೆ ಹೋಗಕ್ ಸಾಧ್ಯ. ಇಲ್ಲ ನಾನು ತರೇತರಾಂತದಿಂದ ಭೂಮಿನೇ ಸೆಂಟ್ರಲ್ ಇದೆ ಅಂತ ನಂಬ್ಕೊಂಡು ಬಂದಿದ್ದೀವಿ, ನನ್ ತಾತ ಏನ್ ಅನ್ಕೊಳ್ತಾನೆ ಅಂತ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಸರ್, ಧರ್ಮನ ತಿಳ್ಕೋಬೇಕು ಅಂತಂದ್ರೆ ಫಸ್ಟ್ ಮುಕ್ತ ಮನಸ್ಸಿನಿಂದ ಇರ್ಬೇಕು. ಅಲ್ಲಿ ಅಹಂಕಾರ ಅನ್ನೋದು ಇರಬಾರ್ದು. ಯಾವುದು ನಂದೇ ಕರೆಕ್ಟು, ನಾನ್ ಮಾಡಿದ್ದೇ ಸರಿ ಅನ್ನೋದು ಇರಬಾರ್ದು. ಎಲ್ಲವನ್ನು ನಾವು ಅದನ್ನ ಸಪರೇಟ್ ಆಗಿ ನೋಡ್ಬೇಕು. ಯಾವುದರಿಂದ ನಮಗೆ ಉಪಯೋಗ ಆಗುತ್ತೆ, ನಮಗೆ ಯಾವ್ದು ಒಳ್ಳೆ ದಾರಿಯಲ್ಲಿ ನಡೆಸುತ್ತೆ, ಯಾವ್ದು ಒಳ್ಳೆ ವಿಚಾರ, ಯಾವ್ದು ಕೆಟ್ಟ ವಿಚಾರ, ನಮಗೆ ಯಾವ್ದು ಬೇಕು, ಈ ತರ ಪ್ರತಿಯೊಂದನ್ನು ವಿಮರ್ಶೆ ಮಾಡಿ ನಾವು ತಗೋಬೇಕಾಗುತ್ತೆ. ಪೂರ್ವಾಗ್ರಹ ಇಲ್ಲದೆ ಆಬ್ಜೆಕ್ಟಿವ್ ಆಗಿ ನ್ಯೂಟ್ರಲ್ ಆಗಿ ನಿಂತು ಬಿಟ್ಟು ನಾವು ಒಂದು ಮಾರ್ಕೆಟ್ ಅಲ್ಲಿ ನಿಂತ್ಬಿಟ್ಟು ಎಲ್ಲ ಕಡೆ ನೋಡ್ತೀವಲ್ಲ ಏನಿದೆ ಅಂತ, ಆ ರೀತಿ ವಿಚಾರಗಳನ್ನ ನೋಡ್ಬಿಟ್ಟು ಅದನ್ನ ಆಯ್ಕೊಳ್ಬೇಕು.